ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಬರುವಂತಹ ಒಂದು ಲೇಖನ ಬಚ್ಚಿಸು ಇದರ ಮೇಲೆ ಕೇಳುವಂಥ 5 ಅಥವಾ 10 ಅಂಕದ ಪ್ರಶ್ನೆಗೆ ಬರೆಯಬೇಕಾದ KUD ಕೀ ಉತ್ತರಗಳನ್ನು ನಾವು ಇಲ್ಲಿ ಚರ್ಚಿಸೋಣ. ಮೊದಲಿಗೆ ಬಚ್ಚಿಸು ಪದ್ಯದ ಪರಿಚಯವನ್ನು ಮಾಡಬೇಕಾಗುತ್ತದೆ. ಕತೆ ಹಿನ್ನೆಲೆಯನ್ನು ಬರೆಯಬೇಕಾಗುತ್ತದೆ. ಬಚ್ಚಿಸು ಕಥೆಯನ್ನು ಬಚ್ಚಿಸು ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಕಥೆಯನ್ನು ಸರಸ್ವತಿ ಅವರು ಬರೆದಿದ್ದಾರೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಪೌರ ಕಾರ್ಮಿಕರು ಕೆಲಸ ನಿರ್ವಹಿಸುವಾಗ ಅವರಿಗೆ ಉಂಟಾಗುವ ಕಷ್ಟ ಭಾವನೆಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ದಲಿತರು ಅನುಭವಿಸುವ ಕಷ್ಟಗಳನ್ನು ಈ ಕಥೆಯನ್ನು ಓದುಗಾರರ ಮುಂದೆ ಕವಿಯು ಅನಾವರಣಗೊಳಿಸುತ್ತಾರೆ. ನರಸಿಂಹ ಮತ್ತು ಅಂಜಿನಮ್ಮ ದಂಪತಿಗಳು. ಬೆಂಗಳೂರು ನಗರಕ್ಕೆ ಸೇರುವ ಮುಂಚೆ ಸಣ್ಣ ತಿಮ್ಮನಹಳ್ಳಿಯಲ್ಲಿ ವಾಸವಾಗಿದ್ದ ನರಸಿಂಹ ಮತ್ತು ಎಂಜಿನಮ್ಮ ದಂಪತಿಗಳು ಕಾರ್ಪೊರೇಷನ್ ಗುತ್ತಿಗೆ ಕಾರ್ಮಿಕ ಕೆಲಸ ಮಾಡುತ್ತಿದ್ದರು. ಭವಿಷ್ಯದಲ್ಲಿ ಕಾಯಂ ನೌಕರ ಆಗುವ ಆಸೆಯಿಂದ ಪೌರ ಕಾರ್ಮಿಕರಾಗಿ ಅವರು ಸೇವೆ ಸಲ್ಲಿಸುತ್ತಾರೆ. ಆದರೆ ಸೇವಾ ಕಾರ್ಯ ಪೂರ್ಣಗೊಳಿಸಿಕೊಳ್ಳದೆ ಗುತ್ತಿಗೆದಾರರು, ಮಾಲೀಕರು, ಅಧಿಕಾರಿಗಳು ಇವರಿಗೆ ಶೋಷಣೆಯನ್ನು ಮಾಡುವುದನ್ನು ಇಲ್ಲಿ ಚಿತ್ರಿಸಲಾಗಿದೆ. ಲಕ್ಷ್ಮಿಯ ಚಿಂತೆ. ಅವರ ಮಗಳು ಹೆರಿಗೆಗಾಗಿ ಲಕ್ಷ್ಮಿ ಮನೆಗೆ ಬಂದಿರುತ್ತಾಳೆ. ವಾರದೊಳಗೆ ಆಕೆಗೂ ಒಂದು ದಿನಾನೂ ಬಾಡೂಟ ಮಾಡಿಸಲು ಆಗಿಲ್ಲ ಎಂಬ ಚಿಂತೆ ಆಗಿರುತ್ತದೆ. ಪ್ರತಿದಿನವೂ ಸೂರ್ಯ ಹುಟ್ಟುವ ಮುನ್ನವೇ ಕೆಲಸಕ್ಕೆ ಹೋಗುವ ತಂದೆ ತಾಯಿಗಳು, ಪೌರ ಕಾರ್ಮಿಕ ವೃತ್ತಿಯ ಸಂಕಟ, ಪೌರ ಕಾರ್ಮಿಕರನ್ನು ಕಿತ್ತು ತಿನ್ನುವ ಕಾಂಟ್ರಾಕ್ಟರ್ಗಳು, ಮಾಲೀಕರು, ಕಾರ್ಪೊರೇಷನ್ ಅಧಿಕಾರಿಗಳು ಶೋಷಿಸುವ ಬಗೆಯನ್ನು ವಿವರಿಸಲಾಗಿದೆ. ಇದಕ್ಕೆಲ್ಲ ಮದ್ದು ಎಂದರೆ ಅಕ್ಷರ ಕಲಿಕೆ ಎನ್ನುವುದು ಈ ಕಥೆಗಾರರು ಇಲ್ಲಿ ಮನೆಮಾರಿಕೆ ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮಿ ತಾನು ಹೆತ್ತ ಮಗುವಿನ ಬಲಗೈಯಲ್ಲಿ 2 ಬೆರಳು ಮತ್ತು ಎಡಗೈಯಲ್ಲಿ 3 ಬೆರಳು ಇರುವುದನ್ನು ಡಾಕ್ಟರ್ ತಿಳಿಸುತ್ತಾರೆ. ಆಪರೇಷನ್ ಮಾಡಬೇಕೆಂದು ಅವರು ಹೇಳುತ್ತಾರೆ. ತಾಯಿಯಾದ ಅಂಜಮ್ಮ ಹೇಳುವ ಮಾತು, ದೇವರು ಕೊಟ್ಟ ಹಾಗೆ ಬದುಕಿದರೆ ಆಯಿತು, ಹೇಗಾದರೂ ಮಾಡಿ ಆಪರೇಷನ್ ಮಾಡಿ ಸರಿಪಡಿಸಿದರೆ ಆಯಿತು, ಚಿಂತೆ ಮಾಡಬೇಡ ಎಂದು ಸಮಾಧಾನದ ಮಾತುಗಳನ್ನು ಹೇಳಿ ತುಂಬುತ್ತಾಳೆ. ಆದರೆ ಲಕ್ಷ್ಮಿ ಅದಕ್ಕೆ, ನಾನಂತೂ ಸ್ಕೂಲಿಗೆ ಹೋಗದೆ ತಪ್ಪು ಮಾಡಿದೆ, ಈ ಮಗುವನ್ನಾದರೂ ಸ್ಕೂಲಿಗೆ ಕಳುಹಿಸುತ್ತೇನೆ, ಏಕೆಂದರೆ ಇದಕ್ಕಿರುವ ಬೆರಳಿನ ಕೈಯಲ್ಲಿ ಕಸಬರಿಗೆ ಹಿಡಿಯಲು ಸಾಧ್ಯವಿಲ್ಲ, ಪೊರಕೆ ಹಿಡಿಯುವ ನಾಚಿಕೆ ಕೆಲಸವನ್ನು ಮಾಡಿಸುವುದಿಲ್ಲ ಎಂದು ಹೇಳುತ್ತಾಳೆ. ಇದಿಷ್ಟು ಈ ಲೇಖನದ ನೀವು ಬರೆಯಬೇಕಾದ ಕೀ ಉತ್ತರಗಳು. ಈ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೇಖನದೊಂದಿಗೆ ಸಿಗೋಣ. ಧನ್ಯವಾದಗಳು.